ಎಲ್ಲರಿಗೂ ನಮಸ್ಕಾರ. ನಾನು ತುಂಬ ದಿವಸದಿಂದ ಕೇಳಬೇಕು ಅಂದ್ಕೊಂಡಿದ್ದೆ, ಕೇಳೋಕ್ಕಾಗಲಿಲ್ಲ. ಯಾಕೆ ಯಾರಿಗೂ ಸ್ಟೋರಿ ಇಷ್ಟ ಆಗ್ತಾ ಇಲ್ವಾ? ಇಷ್ಟ ಆಗಲಿಲ್ಲ ಅಂತಂದರೆ ಹೇಳಿ, ಬೇರೆ ಸ್ಟೋರಿ ಆದರೂ ಮಾಡೋಣ. ಯಾರೂ ನೋಡ್ತಾನೇ ಇಲ್ಲ. ನನ್ನ ಪ್ರಕಾರ ಸ್ಟೋರಿ ಚೆನ್ನಾಗೇ ಬರ್ತಾಯಿದೆ, ಯಾಕೆ ಯಾರೂ ನೋಡ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಹೊಸ ಸ್ಟೋರಿ ಏನಾದರೂ ಶುರು ಮಾಡಲಾ? ಶಾನ್ಭೋಗ್ರು ಎಲ್ಲರೂ ಇರ್ತಾರೆ, ಅಂದರೆ ಸ್ಟೋರಿ ಬೇರೆ, ಫ್ಯಾಮಿಲಿ ಬೇರೆ ಬೇರೆ ಕಂಟೆಂಟು. ಈ ಕಂಟೆಂಟ್ ಇರಲ್ಲ, ಬೇರೆ ಕಂಟೆಂಟ್ ಇರುತ್ತೆ. ನೋಡಿ ಆಲೋಚನೆ ಮಾಡಿ ಸ್ಟೋರಿ ತೆಗೆದುಬಿಟ್ಟು ಬೇರೆ ಮಾಡ್ತೀನಿ. ಯಾಕಂತಂದರೆ ಯಾರೂ ನೋಡ್ತಾ ಇಲ್ಲ. ನೋಡಲಿಲ್ಲ ಅಂದರೆ ನಮಗೂ ವಿಡಿಯೋ ಮಾಡಿ ಏನೂ ಪ್ರಯೋಜನ ಇಲ್ವಲ್ಲ. ವಿಡಿಯೋ ತುಂಬ ಜನ ನೋಡ್ತಾ ಇದ್ದರೆ ಒಂಥರ ಮನಸ್ಸು ಖುಷಿ ಆಗುತ್ತೆ, ಇನ್ನೂ ಮಾಡಬೇಕು ನೋಡ್ತಾ ಇದ್ದಾರೆ ಅಂತ. ಯಾರೂ ನೋಡಲಿಲ್ಲ ಅಂದರೆ ಬೇಜಾರಾಗುತ್ತೆ. ನೋಡಿ ಬೇರೆ ಕಂಟೆಂಟ್ ಮಾಡಿ ಅಂತಂದರೆ ನಾನು ಮಾಡ್ತೀನಿ. ಈ ಸ್ಟೋರಿಗೆ ಒಂದು ಒಳ್ಳೆ ಎಂಡಿಂಗ್ ಕೊಟ್ಬಿಟ್ಟು ಬೇರೆ ಸ್ಟೋರಿ ಮಾಡ್ತೀನಿ. ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಅವೇನು ಏನಿಲ್ವಾ? ಮನಕ್ಕಿನ ಅಷ್ಟು ಕಮ್ಮಿ ಬಿದ್ದಾವೆ. ದಿನ ಒಂದಷ್ಟು ಹಿಡಿದಾಗ್ತಾ ಇದ್ರೆ ಕಮ್ಮಿ ಬಿದ್ದತ್ತವೆ. ಹೇಳು, ಹಿಡಿದು ಹಾಕಲೆ. ಹಿಡಿದು ಹಾಕ್ತೀನಿ ಬಿಡು. ಅಲ್ಲಲ್ಲಿ ನಮ್ಮ ಸರೋಜಿ ಅವಳೆಲ್ಲ, ಸರೋಜಿ ಅವಳು ಅದು ಯಾರನ್ನೋ ಇಷ್ಟಪಟ್ಟಿದ್ಲಮ್ಮ, ಮದುವೆ ಆಗಲ್ಲ ಅಂದ್ಲು. ನಾನು ನಮ್ಮ ಅಣ್ಣ ಮಗಳು ಏನೋ ನನ್ನ ಕಷ್ಟ ಸುಖ ಆತಾಳೆ ಅಂತ ನಾನು ಮಾಡ್ಕೊಂಬಂದ್ರೆ ಅವಳು ಏನು ಕಷ್ಟ ಸುಖ ಆತಾಳೆ. ಕಷ್ಟ ಸುಖ ನೀನು ನೋಡಿ, ನೀನು ಕ್ಯಾಮೆ. ಹೌದೇನು? ಲವ್ ಮಾಡ್ತಾ ಇದ್ಲೇನು? ಲವ್ ಮಾಡ್ತಾ ಇದ್ಲಮ್ಮ ಅದು ಯಾರನ್ನೋ. ಓಹೋ, ಸರೋಜಮ್ಮ ನೀವೆಲ್ಲ ಮಾಡ್ತಾಳೇನೋ? ನಮ್ಮತ್ತೆ ಅವಳು ಇಲ್ಲಲೇ, ಒಳ್ಳೆ ಅವಳು ಪಾಪ ಅಂತವಳಲ್ಲ ಅವಳು. ನಮ್ಮ ಮನೆಗೆ ಬರೋರಮ್ಮ ಮದುವೆಗೆ ಮುಂಚೆ ಇವರೆಲ್ಲನೂ ಬಂದರೆ ಇವಳೇ ಕೆಲಸ ಮಾಡೋಳು, ಸಾವಿತ್ರಿ. ಸರೋಜಿ ಕಳೆ ಬೀಳೋಳು. ಹೌದಾ? ವಾಳಿಗಳು ಸರ ಕೊಟ್ಟಿದ್ದೀನಿ ಅಂದೆ, ಕಿತ್ಕೋ. ಹೌದಾ? ವಾಪಸ್ ಇಸ್ಕೊಂತೀಯಾ? ಇಸ್ಕೊಂಡು ನಿನ್ನ ಹತ್ರ ಇಕ್ಕೋ. ಸಾಯೋಕಾಲದಾಗ ಯಾರ್ಕಾನೆ ಕೊಟ್ಟರೆ ಅವ್ರು ಸಾಕ್ತಾರೆ ನಿನಗೇನು ಅಷ್ಟು ಮಾತ್ರ ತಲಿಲ್ಲ. ಇವಾಗಿನ ಕಾಲದಾಗ ಯಾರೂ ಆಗಲ್ಲ. ಅಮ್ಮನ ಹತ್ರ ವಾಡಿಗಳು ಸರ ಇಸ್ಕೊಂಡು ಇಕ್ಕೋ. ಒಂದಷ್ಟು ದುಡ್ಡು ಬ್ಯಾಂಕಾಗ ಹಾಕೋ. ಸಾಯೋಕಾಲದಾಗ ಒಡವೆ ದುಡ್ಡುಗನ ಆಸೆ ಬಿದ್ದು ನಿನ್ನ ಯಾರನ್ನ ಸಾಕ್ತಾರೆ. ನಿನ್ನ ತಲೆನೇ ಇಲ್ಲ ನೋಡು. ಹೌದೇನಿ? ಅಮ್ಮನ ಹತ್ರ ಒಡವೆ ಇಸ್ಕೊಂಡ ಬ್ಯಾಂಕಾಗ ಇಕ್ಕೊಂಡು ಬರೋ ಬಡ್ಡಿನಾಗ ಆರಾಮಾಗಿ ನೀವು ಖರ್ಚು ಮಾಡ್ಕೊಬೋದು, ಯಾರನ್ನೂ ಕೇಳಿಷ್ಟೇ ಇಲ್ಲ. ಹಂಗೆ ಸರಿ ಈಸ್ಕೊಂತೀನಿ ಕಲ್ದಿರು. ಅವಳ ಹತ್ರ ಹೆಂಗೆ ಈಸ್ಕೊಳೋದು? ಅಯ್ಯೋ, ನಾನು ನೆಂಟ್ರ ಮನೆಗೆ ಹೋಗ್ಬೇಕು, ಒಡವೆ ಅಂದ್ಕೂಡೆ ಹಾಕ್ಕೊಂಡು ಹೋಗ್ತೀನಿ ಅಂತ ಕೇಳು. ನಿನ್ನ ಹತ್ರ ಅವಲ್ಲ ಹಾಕ್ಕೊಂಡು ಹೋಗು ಅಂತ ಹೇಳಿದ್ರೆ, ಹಾಕ್ಕೊಂಡು ಹೋಗಿ ಬೇಜಾರಾಗ್ಬಿಟ್ಟದೆ, ಕೊಡು ನೀನು ಅಂತ ಹೇಳು. ಕೊಡ್ತಾಳಂತೀಯಾ? ಕೇಳಿ ನೋಡು. ನೀನು ಮಾಡಿಸ್ಕೊಟ್ಟಿರೋ ತಾನೆ, ಅದನ್ನು ಕೇಳಕ್ಕೆ ನಿಂಗೆ ಬಾಧೆನೆ. ಕೇಳ್ತೀನಿ ತಡಿ. ಓ ಪ್ರಿಯದಾಮೆ ಕರುಣೆಯ ತೋರೆಯ. ಅಜ್ಜಿ ಮೊಮ್ಮಗ ಏನೋ ಮಾಡ್ತಾ ಇದ್ದೀರಿ? ಬರಲೇ ಕೃಷ್ಣ, ಎತ್ತೋಗಿದ್ದಲೆ? ಇರಾಗು ಅವರು ನನ್ನ ಮಧ್ಯಸ್ಥಿಗೆ ಕೂಗಿದ್ರಮ್ಮ. ನ್ಯಾಯ ಪಂಚಾಯತಿ ಮಾಡಕ್ಕೆ ಹೋಯ್ನಿ. ಇವಾಗ ಪ್ಲೇಟ್ ಇಳಿದ್ಬಿಟ್ಟು ಬಂದಿದ್ವು. ಅದೆಲ್ಲದ? ಅಯ್ಯ, ಎಲ್ಲೂ ಇಲ್ಲ ನಮ್ಮನೆ ಪಕ್ಕದಾಗ. ಹಿಂದೆ ಇರಾಕು. ಏನು ಕೊಟ್ರು? ನ್ಯಾಯ ಪಂಚಾಯತಿಗೆ ಹೋಗಿದ್ದಕ್ಕ 10,000 ಕೊಟ್ಟವ್ರೆ. ನ್ಯಾಯ ಪಂಚಾಯತಿ ಮಾಡ್ಬಿಟ್ಟು ಬಂದಿದ್ದೀನಿ ನಾನು. ಇವಾಗ ಸರೋದ್ರು ಅವರು ಎಲ್ಲರೂ. ಹೌದಾ? ಸರಿ ಬಿಡಪ್ಪ, ಆಯ್ತು. ಎಲ್ಲ 10,000 ಅದೇ ಜೋಬಾಗ. ನಿನ್ನ ಹತ್ರ ಇದ್ರೆ ಎಲ್ಲ ಕುದ್ದಾಕ್ತೀಯ, ಕೊಡಾಯ್ತ ನಂಗೀಗ. ನಿನ್ ಕೇಳ್ತಾ ಕೊಡ್ತೀನಿ, ಬ್ಯಾಂಕಾಗಿ ಇಟ್ಕೊಂಡಿರ್ತೀನಿ. ಏನು 10,000 ಬ್ಯಾಂಕಾಗಿ ಇದ್ದೀರಾ? ಅದೇನ ನಾನು ಎಲ್ಲಿ ಕೊಡಲ್ಲಮ್ಮ. ನಾನು ದುಡ್ಡದು ನಾನು ಯಾಕೂ ಕೊಡಲ್ಲ. ಕೊಡಲ್ಲ ಕೃಷ್ಣ? ಇಲ್ಲ ಕೊಡಲ್ಲ. ಅಯ್ಯ ಕೃಷ್ಣ ತಾತ ಕೊಡು, ಅಜ್ಜಿ ಬ್ಯಾಂಕಾಗಿ ಇಟ್ಕೊಂಡಿರ್ತಾಳೆ. ಕೊಡ. ಇಲ್ಲಮ್ಮ, ನಾನು ಕೊಡಲ್ಲ. ಹೆಂಗಸರು ನಂಬೋಕ್ಕಾಗಲ್ಲ. ಕಿತಾಪತಿ ಹೆಂಗಸರು ನೀವ. ಕೃಷ್ಣಪ್ಪ ತಾತ ಕೊಡು ತಾತ. ಹೌದೇ? ವಾಪಸ್ ಕೊಡೋಣ ಅಂತೀಯಾ? ಕೊಡ್ತಾಳೆ, ಕೊಡು. ನಾನೇ ಸಾಕ್ಷಿ ಅಲ್ಲ ಅಜ್ಜಿ. ಆಯ್ತು, ಇಬ್ರು ಒಂದು ಹಾಡು ಹೇಳಿ ಒಂದು ಡ್ಯಾನ್ಸ್ ಮಾಡಿಬಿಡ್ರಿ, ಕೊಡ್ತೀನಿ. ಏನು? ಒಂದು ಹಾಡು ಹೇಳ್ರಿ, ಒಂದು ಡ್ಯಾನ್ಸ್ ಮಾಡಿಬಿಡ್ರಿ. ಇಬ್ಬರಿಗೂ 5,000 ಕೊಟ್ಬಿಡ್ತೀನಿ. ಅಜ್ಜಿ ಒಪ್ಪ ನಾನು 5,000 ನಿಂಗೆ ಕೊಡ್ತೀನಿ, ಬ್ಯಾಂಕಾಗಿ ಇಟ್ಕೊಂಡಿಯಾ? ನಂಗೆ ಹಾಡು ಹೇಳಕ್ ಬರಲ್ಲ, ಡ್ಯಾನ್ಸ್ ಮಾಡಕ್ ಬರಲ್ಲ. ನಾನು ನಿನ್ನ ಜೊತೆ ಕೈ ಇಟ್ಕೊಂಡಿರ್ತೀನಿ. ನಾನು ಹೆಂಗೆ ಆಗ್ತೀನಿ ಹಂಗೆ ಹಾಡು ಆಗತ್ತೀಯ? ಆಗಲ್ಲ, ಹೋಗಲೇ. ನಾನು ಈ ವಯಸ್ಸಾಗ ಡ್ಯಾನ್ಸ್ ಅಲ್ಲೇನಾ? ನಾನು ಓದಿನಿ, ಹೋಗಮ್ಮ. ಓದ್ತೀನಿ, ಹೋಗಿ 10,000 ಸಾರಾಗಿ ಕುಡ್ಕೊಂತೀನಿ. ಬೇಡ ಒಂದು ಹಾಡು ಎದಳು ಹಾಡು. ಹಾಡೊಂದು ನಾನು ಹಾಡುವೆನು ನನ್ನ ಬಾಯಿಯಿಂದ, ಕನಸುಗಳು ಕರಗಿದವು, ಆಸೆಗಳು ಮುಳುಗಿದವು. ಏನೇ ಮಾಡ್ತಾ ಇದೀಯಾ? ಒಳಕ್ಕೆ ಬರಲ್ಲೇ ನಿನ್ನೆ ಆಚನೆ ಬಿದ್ದಿರ್ತೀಯಾ? ಗುಣದ ಎಲ್ಲ ಹೋಗಿದ್ದೆ? ನಾನು ಇರಾಕಿಗೆ ಹೋಗಿದ್ದೆ. ಏನಕ್ಕ? ಅಲ್ಲ, ಆ ಊರಿಗೆ ಏನಕ್ಕೆ ಹೋಗಿದ್ದೆ? ಯಾರ ಅವರಲ್ಲಿ? ಯಾರನ್ನ ನಮ್ಮ ಮದುವೆ ಮಾಡಿ ಅಲ್ಲಿಕ್ಕೆ ಹೋಗ್ಬಿಟ್ಟು ಬಂದಿದ್ಯಾ? ಹೆಂಗೆ? ನೋಡ್ಬಿಟ್ಟು ಬಂದಿದ್ದಮ್ಮ, ಮದುವೆ ಮಾಡ್ಕೊಬೇಕು. ಅದಕ್ಕೆ ನೀನು ಕರ್ಕೊಂಡೋಗೋಣ ಅಂತ ಬನ್ನಿ. ಪರ್ಕತ್ಕೊಂಡು ಹಿಂದೆ ಬಿದ್ದು ಬಿಡ್ತೀನಿ.
ನನ್ನ ಮಗಳ್ಗೋಳು ನಿಂಗೆ ತೆಗಿತದಲ್ಲೇ ನೀನು ನೆಮ್ಮದಿಯಾಗಿರಲ್ಲೇ. ಅಮ್ಮ ಇವಾಗ ನಿನ್ನ ಮಗಳಿಗೆ ಏನು ಕಮ್ಮಿ ಆಗಿದೆ ಅಂತ ಫೋನ್ ಮಾಡೋ, ಔಟ್ ಪೀಕರ್ ಇಕ್ಕೋ. ಹ್ಞೂ ಮಾತಾಡು. ಏನು ಮಾಡೋ ನಿನ್ನ ಗಣ್ಣು ಎತ್ತೋದು ನಿನ್ನ ಗಣ್ಣು ಅಂತ ಕೇಳೋ. ಏನೇನೋ ಕಮ್ಮಿ ಮಾಡಿದ್ದೀನ ಕೇಳೋ. ಅಲ್ಲಿ ಅಂಗಡಿ ಹೋಟ್ಲ ತಾನೇ ಒಂದೇ ತವ, ಅವರಿಬ್ಬರೇ ಬಾಧೆ ಬಿಡ್ತಾರೆ. ನೀನು ಹೋಗಿ ಬಾದ್ ಬೀಳಕ್ಕೆ ಏನೋ ನಿಕ್ಕೆ ರೋಗ? ಹಾಂ ಅದಕ್ಕೆ ಇವಾಗ ಇರಾನು ಇರಾಗ 2 ಹೆಣ್ಣುಗಳು ನೋಡಿದ್ದೀನಿ. ಹ್ಞೂ ಮದುವೆ ಮಾಡ್ಕೊಂಡು ಕರ್ಕೊಂಡೋಗಿ ಅಲ್ಲಿ ಬಿಟ್ಬಿಡ್ತೀನಿ. ಅವ್ರು 4 ಜನನು ಬಿದ್ದು ಒದ್ಲಲ್ಲಿ. ಅಯ್ಯ ನಿಮ್ಮ ಮಾನ ಮರ್ಯಾದೆ ಇಲ್ದ ನಿನ್ನಂತ ಅಂತ ಹೇಳಿದ್ರಷ್ಟು ಬಿಟ್ಟರೆಷ್ಟು. ಕೈ ನೀನು ಬಾಕೈತಕೋ ಅವ್ನು ಕಾಸು ಕೊಡ್ತೀನಿ ಅಂತ ಅವನೇ. ಹ್ಞೂ ಅವನ ಹತ್ರ ಅದೇ ಕಾಸು. ಅವನ ಮಕ ನೋಡು. ನಾನು ನಾಯಿ ಮಾತಾಡಬೇಡ ನೀನು. ನನ್ನ ಹತ್ರ ಇವಾಗ 10,000 ರೂಪಾಯಿ ಅದ ಕಾಸು. ಮಕ ನೀನು ನನ್ನ ಮೇಲೆ ಚಾಲೆಂಜ್ ಮಾಡ್ತೀಯಾ? ಹಾಂ ತೆಗಿತೀನಿ ಜೋಬ ಈಗಿನ ತೆಗಿತೀನಿ. ಈಗ 10,000 ಎಲ್ಲಿಂದ ಬಂತ? ಅದೆಲ್ಲ ನೀನು ಕಟ್ಟಬೇಕಾ? ಇಲ್ಲ ಕುಡಾಯ್ತಾ? ನಾನು ಇವಾಗ ನಿಮಗೆ ದುಡ್ಡು ಕೊಡ್ಬೇಕಂದ್ರೆ ನೀನು ಯಾರು ಹೇಳ್ಬೇಕು, ಡ್ಯಾನ್ಸ್ ಮಾಡಬೇಕು. ಹ್ಞೂ ನೋಡಿ ಇವಾಗ ಅವರಿಬ್ರು ಒಪ್ಕೊಂಡವ್ರೆ. ಕೃಷ್ಣಪ್ಪ ನಂಗೆ ಬೇಡ, ಅರ್ಜಿಗೆ ಕೊಟ್ಬಿಡ. ಸರಿ 5,000 ಗುಂಡಮ್ಮನ್ಗ, ಇನ್ನು 5,000 ಗುಂಡಮ್ಮನ ತೆಗೀಗ. ಹಾಡು ಹೇಳು, ಡ್ಯಾನ್ಸ್ ಆಡು. ಒಳಗಿಂದ ಇಟ್ಕೊಳ್ತಾನೆ ಮಗ ಕಿತ್ತೋಗಂಗೆ ಹಾಕ್ಬಿಡ್ತೀನಿ ನೋಡ್ಕ. ನೀನು ಕಿತ್ತದ ಮಕ್ಕಷ್ಟು ಬೆಂಕಿ ಕಿತ್ತ. ಮಾನ ಮರ್ಯಾದೆ ಏನೇನ ಅದೇ ನನಗ? ಹಾಂ ಮಾನ ಮರ್ಯಾದೆ ಏನು ಇಲ್ಲ ನಂಗ, ಎಲ್ಲ ಬಿಟ್ಟು ನಿಂತಿದ್ದೀನಿ. ಕೃಷ್ಣ ಎಲ್ಲ ಅಂತ ಯಾರನ್ನ ಕೇಳಪಟ್ಟಿಗೆ ಹೆಂಗಸರು ಎಲ್ಲಿರ್ತಾರೋ ಅಲ್ಲಿರ್ತಾನೆ ಕೃಷ್ಣ ಅಂತ ಹೇಳ್ತಾರೆ. ಹ್ಞೂ ಮತ್ತೆ ಕೃಷ್ಣ ಎಲ್ಲಿರ್ತಾರ ಅಲ್ಲಿ ಹೆಂಗಸರಿರ್ತಾರಮ್ಮ. ಹಾಂ ಅದೇ ನಿಜವೇ. ಎಷ್ಟು ಜನ ಇರೋದು ಗೋಪಿಕರು ಕೃಷ್ಣಕ? 1,000 ಜನ ಅವ್ರೆ. 40,000 ಜನ. ಹ್ಞೂ ದೇವರು ಅವನು, ನೀನು ದೇವರಲ್ಲ. ನಾನು ದೇವ್ರೆ. ಓಂ ಶ್ರೀ ಮಂತ್ರಗಳೇ ಪಟ್ಟು ಸ್ವಾಹ. ಗುಂಡಮ್ಮನ್ಕ ಕೂದಲು ಬಂದ್ಬಿಡ್ಲಿ ಸ್ವಾಹ. ಬೀಳ್ತಾನೆ ಏಟಿಗೆ ಲಿಂಕ ಕೊಡುತ್ತಾ 10,000 ಕೊಡಲ್ಲ ಅಂದ್ರೆ ಕೊಡಲ್ಲ. ನಾನು ಓದಿನಿ ಇಲ್ಲ. ಬೇಡ ಇರ ಬನ್ನಿ. ನಾನು ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೆ. ಮಾನ ಮರ್ಯಾದೆ ಇಲ್ದೋಳೆ. 10,000 ಕೊಡ್ತಾನಂತ ಬ್ಯಾಂಕಾಗ ಹಾಕೋಣ. ಸುಮ್ಮನೆ ಯಾಕ ಬಡ್ಡಿ ಬರ್ತದೆ. ಬಡ್ಡಿಯಾಗ ಕುತ್ಕೊಂತೀನಿ ನಾನು ನೀನು. ಬಂಡ್ಯಾಗ ಕುತ್ಕೊಂತೀನಿ. ಬಂಡ್ಯಾಗ ಎಲ್ಲಿಂದ ಬಂತು 10,000? ಮಾನ ಮರ್ಯಾದೆ ಇಲ್ದೋನೆ. ಮಾನವೆಲ್ಲಿ ಮರ್ಯಾದೆ ಎಲ್ಲಿ? ಕೃಷ್ಣ ಮಾನವೆಲ್ಲಿ ಮರ್ಯಾದೆ ಎಲ್ಲಿ ಕೃಷ್ಣ? ಜನ್ಮಕ್ಕೆ ಅಷ್ಟು ಬೆಂಕಿ ಕ. ಮಗಳಿಗೆ ನೆಮ್ಮದಿನೇ ಇಲ್ಲಲ್ಲೋ ನಿನ್ನಿಂದ. ನಾನು ಆವತ್ತು ಹೇಳ್ದಿದ್ದಾನೆ ಮಂಜಿ ನಾನು ಕೊಟ್ಟು ಮದುವೆ ಮಾಡು ಅಂತ. ನೀನು ಯಾಕೆ ಮಾಡಲ್ಲ? ಇರೋ ಎಂಟ್ರನ್ನೇ 3 ದಾರ ಕುಳ್ಸಿದೀಯಾ? ಇನ್ನು ಅವಳನ್ನು ಕರ್ಕೊಂಡೋಗಿ ಮಸಾನ್ದಾಗ ಕುಳ್ಸ್ಬಿಡು. ಯಾವ ನೋಡ್ಕೊಂತ ಇದ್ನಮ್ಮ, ಇಬ್ಬರು ಮೇಂಟೈನ್ ಮಾಡ್ಕೊಂತ ಇದ್ನೆ. ನೀನು ಯಾಕೆ ಕೊಡಲಿಲ್ಲ? ಬೀಳ್ತಾವೆ ಏಟಗ್ಲಿಂಕ. ಹೆಂಗಾದ್ರೆ ಇದೇ ಸತ್ತು ಬೈದ್ಕೊಳೋದಾಗಪ್ಪ. ಪಕ್ಷಿಯಿಂದ ಜಾಗಾಲಿ ಮಾಡ್ಬೇಡ. ಸರಿ ಹೆಂಗಸರು. ಕೃಷ್ಣ ನನ್ನ ಮಾತು ಕೇಳ. ಊರ್ಕೋಗ ಹೋದ ನಾನು. ಇವನು ಅಟ್ಟುದ್ದಾಗ ಹೋಗು. ಈ ನಿನ್ಕ ತಿರ್ಗಾ ಬರ್ತಾವಳೆ. ಯಾರ ಪದ್ಯವ್ರ ಅತ್ತೆ ಅಲ್ಲ ಎಮ್ನ? ಏನಮ್ಮ ಎಲ್ಲಮ್ಮ ನಮ್ಮ ಸೊಸೆ ಒಳಗೋಗ್ಲೆ? ಯಾಕ ನನ್ನ ಸೊಸೆ ಕೂಗಮ್ಮರ ಅಷ್ಟು ಮಾತಾಡ್ಬೇಕಾಗಿತ್ತು. ಪದ್ದಿ ಏನತ್ತೆ ಬಾರ ಇಲ್ಲಿ. ನೋಡ ಪತಿ, ನಾನು ಸುಮ್ಮನೆ ಹೇಳ್ತಾ ಇಲ್ಲ, ನಿಜವಾಗಿ ಹೇಳ್ತಾ ಇದ್ದೀನಿ. ನೀನು ನನ್ನ ಮಗನ ಪೊಲೀಸ್ ಸ್ಟೇಷನಿಂದ ಕರ್ಕೊಂಬಂದ್ರೆ ಸರಿ. ಇಲ್ಲ ಅಂತಂದರೆ ಈ ವಿಷಯ ಕುಡಿದು ಈ ಮನೆ ಬಾಗಿಲಿಗೆ ಪ್ರಾಣ ಬಿಟ್ಬಿಡ್ತೀನಿ. ಅಯ್ಯೋ ನಿಮ್ಮ ಏನಮ್ಮ ನಮ್ಗೆ ಬರಬಾರ್ದು ರೋಗಗಳು ಬಂದೋದ್ರದು ಓದ್ಕೊಂಡು ಹೋಗೋಂಥದ್ದು. ಆ ಅಜ್ಜಿ ಬಂದು ನೋಡಿದ್ರೆ ನಮ್ಮ ಮನೆಗೆ ಸತ್ತು, ನೀನು ನೋಡಿದ್ರೆ ನಾನು ಇಲ್ಲೇ ಸಾಯ್ತೀನಿ ಅಂತ ಹೇಳ್ತಾ ಇದೆಯಾ? ಆ ಅಜ್ಜಿ ತಿನ್ನತ್ತಿನೇ ಆಗಿಲ್ಲ, ಅವಾಗೇ ಸಾಯ್ತೀನಿ ಅಂತ ವಿಷಯದ ಬಾಟ್ಲು ತಂದಿದ್ದೀಯಲ್ಲಮ್ಮ. ಹಾಂ ಏನ್ರಿ ನಿಮ್ಗೆ ಬಂದಿರೋದು? ನಮ್ಮ ಮನೆ ನಿಮಗೆಲ್ಲ ಬ್ಯಾಂಕ್ ಕಾಣಿಸ್ತಾ ಇದ್ದೇನೆ. ಆ ಸ್ನೇಹಿ ಗಂಡು ನೋಡಿದ್ರೆ ಹಂಗಾಗ್ಬಿಟ್ನು. ಅವಳು ನಮ್ಮ ಚೈತನ್ಯ ಮಾಡಿದ ಕೆಲಸ ಅವನಿಗೊಂದು 5-6 ಲಕ್ಷ ಖರ್ಚು. ಹಾಂ ಇವಾಗ ನಿನ್ನ ಮಗನ ಬಿಡ್ಸ್ಕೊಂಬರಕ ಒಂದು 10-15 ಲಕ್ಷ ಖರ್ಚು. ಏನ್ರ ಬಂದಿರೋದು ಎಲ್ಲ? ಏನ್ರ ನಮ್ಮ ಮನೆಗೆ ಬಂದ ಮೇಲೆ ಬಂದು ಹಿಂಸತ್ತಿದ್ದೀರಿ? ಯಾವಳ ಸ್ನೇಹಿ ಫಸ್ಟ್ ನಿನ್ ಕಂತ ಬಂತ ಎತ್ತ ನಿನ್ನ ಗಂಡ್ಕಂತ ನಿನ್ನ ಮನೆಗೆ ಹೋಗೆ. ಯಾವಳು ಬೇಕಾಗಿಲ್ಲ ನಮ್ಮ ಮನೆಗಿರೋದು. ಪತಿ ನಾನು ಹೇಳ್ತಾ ಇರೋದು ನಿಜವೇ. ನೀನು ಒಪ್ಕೊಂಡು ಸರಿ, ಇಲ್ಲ ಅಂತಂದರೆ ನಾನು ವಿಷ ಕುಡಿದು ಸಾಯ್ತೀನಿ. ನನ್ನ ಮಗನಿಗೆ ನನ್ನ ಬಿಟ್ಟರೆ ಇನ್ಯಾರೂ ಇಲ್ಲ. ನನಗೆ ಅವನ್ನ ಬಿಡ್ಸ್ಕೊಂಬರೋಷ್ಟು ಶಕ್ತಿ ಇಲ್ಲ. ಇವಾಗ ನೀನೇ ಏನನ್ನ ಮಾಡಬೇಕು. ಯಾವಳ ಸ್ನೇಹಿ ಬಾರ ಇಲ್ಲಿ. ಅದೇ ನಮ್ಮ ಅಣ್ಣ ಇವಾಗ ತಿಂಗಳಿಂದ ಆಸ್ಪತ್ರೆಗಿದ್ನು. ನಮ್ಮ ಅಣ್ಣ ಹತ್ರ ಇವಾಗ 1 ರೂಪಾಯಿ ಕಾಸಿಲ್ಲ. ನೀನು ಸುಮ್ಮನೆ ಇಲ್ಲಿ ಬಂದು ರಾಮಾಯಣ ಮಾಡಬೇಡ ಅತ್ತೆ. ಹಾಗಾದ್ರೆ ಆಗಲ್ಲ ಬಿಡ್ಸ್ಕೊಂಬರಕ್ಕ. ಸ್ನೇಹಿ ಸರೋಜಿ ಅದೇ ಕತ್ತೆ ಹಂಗೆ ಬಡ್ಕೊಂತ ಇದೆಯಾ? ಬಡ್ಕೊಂತೀರಾ ಬಿಟ್ಬಿಡ್ತಾರನೇ? ನೀನು ಇಬ್ಬರು ಮಕ್ಕಳು ಮಾಡಿರೋ ಗನಂದಾರಿ ಕೆಲ್ಸಕ್ಕೆ ಬಡ್ಕೊಂತೀರಾ ಬಿಟ್ಬಿಡ್ತಾರ? ನಿಮ್ಮ ಒಟ್ಟಿಗ್ಲೂ ದೋಗ ಯಾಕ ನನ್ನ ಮಕ್ಕಳನ್ನ ಯಾಕೆ ಹಂಗೆ ಬೈತಾ ಇದೆಯಾ? ಹಾಂ ನೋಡ, ನಿನ್ನ ಮಕ್ಕಳನ್ನಿಬ್ಬರನ್ನು ಮನೆಯಿಂದ ಆಚೆ ಹಾಕಿದ್ರೆ ಸರಿ. ಇಲ್ಲ ಅಂತಂದ್ರೆ ಒಬ್ಬೊಬ್ಳು ಗಾಚಾರ ಬಿಡಿಸ್ಬಿಡ್ತೀನಿ, ಕತ್ತಿಳಿದ ಆಚೆ ನೆಟ್ಬಿಡ್ತೀನಿ ಒಬ್ಬೊಬ್ಬಳು. ಯಾಕ ನಿನಗೆ ಎಷ್ಟು ಅಧಿಕಾರ ಅದೋ ನನಗೂ ಅಷ್ಟೇ ಅಧಿಕಾರ ಅದ ಈ ಮನೆಗ. ನನ್ನ ಮಕ್ಕಳು ಅವರಿಬ್ರು. ಎಂತ ಮಾತಾಡ್ತೀಯ ನೀನು? ನಿನ್ನ ಮಗಳು ಅವನ ತಲೆಗೆ ಹೊಡೆದಿದ್ದಕ್ಕೆ ತಾನೆ ಅವನಿಗೊಂದು 5-6 ಲಕ್ಷ ಖರ್ಚಾಗಿದ್ದು. ಹಾಂ
ನಿನ್ನ ಮಗಳು ನ್ಯಾಯವಾಗಿದ್ದಿದ್ರೆ ಇದೆಲ್ಲ ಆಗೋತೇನೆ. ಅದಕ್ಕೆ ತಾನೇ ಆ ಅಜ್ಜಿ ಬಂದು ಇಲ್ಲಿ ಸತ್ತೋಗಿದ್ವಾ. ಇವಾಗ ಈ ಅಮ್ಮನ ಬಂದವಳೆ ವಿಷದ ಬಾಟ್ಲು ಕೈಯಾಗಿಟ್ಕೊಂಡು ನನ್ನ ಮಗನ ಬಿಡಿಸು ಅಂತ. ಏನು ನಾವೇನು ದುಡ್ಡು ಗಿಡ ಹಾಕಿದ್ದೀರೇನೆ ಬಂದವ್ರಕ ಹೋದವ್ರಿಗೆಲ್ಲ ಕೊಡಕ್ಕ? ಹಾಂ ಮಾವ್ ಮೊನ್ನೆನೇ ಹೇಳಿಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟು ತಿರ್ಗಾ ಏನಕ್ಕೆ ಇಲ್ಲಿಗೆ ಬಂದಿದ್ಯಾ? ಆಯಮ್ಮನ ಹತ್ರ ನಿನ್ನ ಮಾತು ಕತೆ ಏನೂ ಬೇಕಾಗಿಲ್ಲ. ಫಸ್ಟು ನಿನ್ನ ಮಗಳನ್ನ ನಿನ್ನ ಹಳಿನ ಅವ್ರ ಮನೆಗೆ ಕಳಿಸು. ತಿಥಿ ವಾರ ಬೇಕಾದ್ರೆ ಅವ್ರ ಮನೆಗೆ ಮಾಡೋಣ. ಅವ್ರು ಇಲ್ಲಿರೋದಕ್ಕೆ ತಾನೇ ಇವಳು ಇಲ್ಲಿರೋದು, ಆಯಮ್ಮನು ಇಲ್ಲಿಗೆ ಬರೋದು. ಅವಳೇ ಇಲ್ಲ ಅಂತಂದರೆ ಫಸ್ಟ್ ಕಳಿಸೇ. ಲೇ ಸರೋಜಿ, ಅವ್ರವ್ರ ಮನೆಗೆ ಅವ್ರವ್ರು ಇಲ್ಲಿ ಕಳಿಸ್ಕೊಡು. ಅವ್ಳು ಚೈತನ್ಯನ ಬಾಣಂತನಕ್ಕೆ ಬಂದವಳೆ, ಬಾಣಂತನ ಮುಗಿಸ್ಕೊಂಡು ಹೋಗ್ಲಿ. ಸುಮ್ಮನೆ ಯಾಕೆ ಬಂತು ನಮ್ಮ ಕೈ ಇಲ್ಲಿದ್ದು ಬಿಕ್ಕನಾದಿ. ಆ ಅಜ್ಜಿ ನೋಡಿದ್ರೆ ಹಂಗಾಯ್ತು. ಇವಾಗ ಈ ಅಮ್ಮನ ಏನು ಹೆಚ್ಚು ಕಮ್ಮಿ ಮಾಡ್ಕೊಂಡಾಳು. ಕಳಿಸ್ಕೊಡ ನಿನ್ನ ಮಗಳನ್ನ. ಪದ್ಮ ಹೋಗ್ರಮ್ಮ, ಹೋಗ್ರಿ ನಿಮ್ಮ ಮನೆಗೆ ನೀವು ಹೋಗ್ರಿ. ಸುಮ್ಮನೆ ಇಲ್ಲಿದ್ದೆಲ್ಲ ರಾಮಾಯಣ ತಂದಿಕ್ಬಿಡ್ರಿ ನಮ್ಮ ಮನೆ ಹತ್ರ. ಅಯ್ಯೋ ಏನಮ್ಮ ನೀನು ನನ್ನ ಮಗಳು ನಮಗೆ ಹಾಳು ಮಾಡ್ಬೇಕಂತ ಬಂದಿದ್ಯಾ? ನೋಡಮ್ಮ, ನಮ್ಮ ಮನೆ ಪತ್ರ ನಮ್ಮ ಜಮೀನು ಪತ್ರ ತಂದು ಬೇಕಾದ್ರೆ ನಿಮ್ಗೆ ಕೊಡ್ತೀನಿ. ನನ್ನ ಮಗನ ಬಿಡಿಸ್ಕೊಡ್ರಿ ನಮ್ಮ ಮಗನ. ನಮ್ಮ ಹತ್ರ ದುಡ್ಡು ಕೊಲ್ಲತಾ ಇಲ್ಲಮ್ಮ. ದುಡ್ಡಿನ ವ್ಯವಹಾರ ಏನಿದ್ರು ನಮ್ಮ ಅವನು. ಇವಾಗ ನನ್ನ ಹಳ್ಳಿನ ಒಂದಷ್ಟು ಖರ್ಚಾಗದೆ. ನಿನ್ನ ಹಳ್ಳಿನ ಕತೆ ನಾನು ಕೇಳ್ತಾ ಇಲ್ಲಮ್ಮ. ನಿನ್ನ ಹಳ್ಳಿನ ನಿನ್ನ ಮಗಳನ್ನ ಒಡಿ ಅಂತ ನಾನು ಹೇಳಿದ್ನ. ನನ್ನ ಮಗನ ಕತೆ ನಾನು ಕೇಳ್ತಾ ಇದ್ದೀನಿ. ನನ್ನ ಹಳ್ಳಿನ ಕತೆ ಬೇಕಾಗಿದ್ದ ಮೇಲೆ ನಿನ್ನ ಮಗನ ಕತೆ ಕಟ್ಕೊಂಡು ನಮ್ಗೇನಾಗಬೇಕು? ನಮಗೇನಾಗಬೇಕಮ್ಮ? ಬಾಯಿ ಮುಚ್ಕೊಂಡು ಹೋಗಮ್ಮ ಇಲ್ಲಿಂದ. ನಿಮ್ಮ ಹತ್ರ ನಾನು ಮಾತಾಡೋಕ್ಕೆ ಬಂದಿಲ್ಲ, ನನ್ನ ಸೊಸೆ ಹತ್ರ ನಾನು ಮಾತಾಡೋಕ್ಕೆ ಬಂದಿದ್ದೀನಿ. ಏನೇ ಪತಿ? ಹಾಂ ಆತದ ಆಗಲ್ಲ ಇಷ್ಟೇಳು. ಮುಂದುವರಿಯುವುದು.